ಸನ್ರೈಸ್ ವೆದರ್ ಮಾತ್ರ ಕ್ರೇಜಿ ಆಗಿದೆ, ಸಕ್ಕದಾಗೈತೆ ಪೀಸ್ ವೆದರು. ಅಂದರೆ ಒಂದು ಬೇಜಾರು ಏನಪ್ಪ ಅಂದರೆ, ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ವೆದರೆಲ್ಲ ಚೇಂಜ್ ಆಗಿದೆ, ಮಳೆ ಬರೋ ಮುನ್ಸೂಚನೆ ಇದೆ, ಮತ್ತು ಕೆರೆ ಕಡ್ಡೆಗಳಿಗೆಲ್ಲ ನೀರು ತುಂಬಿಸಿದ್ದಾರೆ ಅಂತ. ಅದೇ ಜೋಶಲ್ಲಿ ಎಲ್ಲ ಊರಲ್ಲೆಲ್ಲ ಹೊಲಗಿಲ್ಲ ಎಲ್ಲ ಹೊತ್ತು ಗದ್ದೆ ರೆಡಿ ಮಾಡಂದರೆ ಹಾಗೆ ಕಡಿ ಮಾಡಿಕೊಂಡ್ರು. ಇವಾಗ ಏನು ಸೈಕು ಟ್ವಿಸ್ಟ್ ಅಂದರೆ, ಕವಲೆ ನೀರೇ ನಿಲ್ಲಿಸ್ಬಿಟ್ಟವ್ರೆ. ಮತ್ತೆ ಯಾವಾಗ ಬಿಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಇದು ನೋಡಿದ್ರೆ KRS ಕಾವೇರಿ ನದಿ ಎಲ್ಲ ಒಳಹರಿವು ಜಾಸ್ತಿ ಐತೆ. ಬಟ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಿಂಗೆ ಆದರೆ ಈ ಸಲ ಗದ್ದೆ ಮಾಡ್ದಂಗೆನೆ. ಆಲ್ರೆಡಿ ಎಷ್ಟೋ ಕಡೆ ಎಲ್ಲ ಇಷ್ಟೊತ್ತಿಗೆ ಗದ್ದೆ ಎಲ್ಲ ರೆಡಿ ಮಾಡಿ ಹಾಗೆ ರೆಡಿ ಮಾಡ್ಕೋಬೇಕಿತ್ತು. ಬಟ್ ಹಾಗೆ ಹಾಕಿದ್ಮೇಲೆ ನೀರು ಬಂದಿಲ್ಲ ಅಂದರೆ ಅದು ಇನ್ನೂ ಸೈಕು. ಯಾಕೆಂದರೆ ಪೈರು ಕರೆಕ್ಟಾಗಿ ಬೆಳೆಯೋದಿಲ್ಲ. ಪೈರು ಬಂದಿಲ್ಲ ಅಂದರೆ, ಬೆಳವಣಿಗೆ ಆಗಿಲ್ಲ ಅಂದರೆ ಪೈರು ಗದ್ದೆ ಮಾಡೋಕ್ಕಾಗೋದಿಲ್ಲ. ಇವೆಲ್ಲ ಸೈಕ್ ಟ್ವಿಸ್ಟ್ ನೋಡಿ. ಇಲ್ಲಿ ನೀರು ಬಿಟ್ಟು ಜೋಶಲ್ಲಿ ಉತ್ತೆಲ್ಲ ರೆಡಿ ಮಾಡ್ಕೊಂಡವ್ರೆ. ಬಟ್ ಏನು ಮಾಡೋದು, ಕವಲೆ ನೀರೇ ನಿಲ್ಲಿಸ್ಬಿಟ್ಟವ್ರೆ. ಕವಲೆ ನೀರು ನಂಬ್ಕೊಂಡು ಹಾಗೆ ಹಾಕೋಕ್ಕೂ ಆಗಲ್ಲ. ಇದಿರೋ ಗಂಟೆ ಬರ್ತವೆ. ಇನ್ನೇನು ಎಲ್ಲ ತುಂಬಿಕೊಂಡ್ರೆ ಇನ್ನು 2 ದಿನದಲ್ಲಿ ನೀರು ಖಾಲಿ ಆಯ್ತವೆ ಇವು. ಆಮೇಲೆ ಏನು ಮಾಡೋದು. ಯಾರೋ ಫುಲ್ ಜೋಳ ಹಾಕೋರು ನೋಡಿ, ಸಖತ್ತಾಗೈತೆ. ಎಲ್ಲ ಗದ್ದೆ ಹೊತ್ತು ರೆಡಿ ಮಾಡ್ಕೊಂಡವ್ರೆ. ಅಂದ ತಕ್ಷಣ ನೀರು ಬಿಡ್ತಾರೆ ಜೋಶಲ್ಲಿ. ಹಾಗೆ ಹಾಕ್ಬಿಡೋಣ, ಬೇಗ ಗದ್ದೆ ನಾಟಿ ಮಾಡ್ಬೋಣ ಅಂತ ಜೋಶಲ್ಲಿದ್ದವ್ರಿಗೆಲ್ಲ ಒಳ್ಳೆ ಶಾಕ್ ಕೊಟ್ಟರು ಮಾತ್ರ ನೀರಾವರಿ ಇಲಾಖೆಯವರು. ಸೊ ನಿಮ್ಮ ಕಡೆ ಏನಾದರೂ ವಿಡಿಯೋ ನೋಡ್ತಾ ಇರೋರು, ನಿಮ್ಮೂರಲ್ಲಿ ನಿಮ್ಮ ಕಡೆ ಹಾಗೆ ಹಾಕೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರೆ, ಇಲ್ಲ ಹಾಗೆ ಹಾಕಿದರೆ, ಇಲ್ಲಾಂದರೆ ಯಾವಾಗ ಹಾಕ್ತೀರಾ ನಾಟಿ, ಯಾವ ಟೈಮಲ್ಲಿ, ಮುಂದಿನ ತಿಂಗಳು ಮಾಡ್ತೀರಾ, ಈ ತಿಂಗಳು ಮಾಡ್ತೀರಾ, ಕಮೆಂಟ್ ಮಾಡಿ. ಅವರು ಒಳ್ಳೆ ಶುಂಠಿ ಬೆಳೆದಿದ್ದಾರೆ ಇಲ್ಲಿ. ಅಂದರೆ ಲೀಸ್ಗೆ ಹಾಕ್ಸ್ಕೊಂಡು ಒಂದು 10 ವರ್ಷಕ್ಕೆ ಹಾಕ್ಸ್ಕೊಂಡಿದ್ದಾರೆ ಅನಿಸುತ್ತೆ. ಒಂದು 10 ಎಕರೆಲ್ಲಿ ಬೆಳೆದಿದ್ದಾರೆ ಮಾತ್ರ. ಸಗದಾಗಿದೆ, ಒಳ್ಳೆ ಶುಂಠಿ ಬೆಳೆದವ್ರು ಮಾತ್ರ. ಈ ಕಡೆ ಸ್ಟೈಲ್ ಪಕ್ಕದಲ್ಲಿ ಕವಲೆ ಇದೆ, ಮುಂದ್ಗಡೆ ಹೋಗೋಕ್ಕಾಗಲ್ಲ, ಹಂಗೆ ಲೈನ್ ಮೇಲ್ಗಡೆ ಗಂಟಲು ಇದೆ. ಸಗದಾಗಿ ಬೆಳೆದವ್ರು ಮಾತ್ರ. ಸೊ ಶುಂಠಿ ಏನು ರೇಟ್ ಇದೆ ಗೊತ್ತಿಲ್ಲ. ಇವಾಗೇನೋ ಒಳ್ಳೆ ರೈಟ್ ಇದೆ ಅಂತಲೇ ಹೇಳ್ತಿದ್ರು. ಆಮೇಲೆ ಇತ್ತೀಚೆಗೆಲ್ಲ ಶುಂಠಿ ಬೆಳೆಯೋಕ್ಕೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆಲ್ಲ, ಶುಂಠಿ ಕಡೆ ಒಲವು ತೋರಿಸ್ತಾ ಇದ್ದಾರೆ. ನೋಡಿ ಗದ್ದೆಗೆ ನೀರು ಹಾಯಿಸಿದ್ದು, ಕವಲೆ ಪಕ್ಕದಲ್ಲಿರೋದು ನೀರು ಚೆನ್ನಾಗಿ ಬರ್ತವೆ. ಸೊ ತೋಟಕ್ಕೆಲ್ಲ ಫುಲ್ಲು ಕವಲೆ ನೀರೇ ಹಾಯಿಸಿರೋದು. ಮಳೆ ಅಂದರೆ ವೆದರು ಮಳೆ ಬರೋ ಥರನೇ ಇದೆ, ಬಟ್ ಆದರೂ ಮಳೆ ಬರ್ತಾಯಿಲ್ಲ. ಒಂದು ಖುಷಿ ಏನಪ್ಪ ಅಂದರೆ, ಅಟ್ಲೀಸ್ಟ್ ಕೂರ್ಗು, ಮಡಿಕೇರಿ ಈ ಕಡೆನಾದ್ರು ಮಳೆ ಹೋಯ್ತದೆ. ಯಾಕೆಂದರೆ ಈ ಕಡೆ ಮಳೆ ಹೋಯ್ತು, ಕಾವೇರಿ ನೀರು ಬಂದರೆ ನಮ್ಮ KRS ತುಂಬಿ ಕವಲೆಗಳಿಗೆ, ಕೆರೆ ಕಟ್ಟೆಗಳಿಗೆ ನೀರು ಕೊಡ್ತಾರೆ. ಅದೊಂದು ಖುಷಿ. ಅದು ಬಿಟ್ರೆ ನಮ್ಮ ಕಡೆ ಏನು ಮಳೆನೇ ಹೋಯ್ತಿಲ್ಲಪ್ಪ. ಮಳೆ ಹೋಯ್ತೆ ಅಂತ ಕಾದು ಸಾಕಾಯ್ತು. ವೆದರ್ ಚೇಂಜ್ ಆಗಿದ್ದು ನೋಡ್ಬಿಟ್ಟು ನಮಗೂ ಜಡಿ ಮಳೆ ಹಿಡ್ಕೊಳ್ಳುತ್ತೆ, ಮಳೆ ಹೋಯ್ಯುತ್ತೆ ಅಂದ್ಕೊಂಡ್ರೆ ನೀರಿಲ್ಲೆಲ್ಲ ಬಿಟ್ಟು ಎಲ್ಲ ಇದ್ಬಿಟ್ಟು ಕಾವಲೆ ನೀರು ಬಿಟ್ಟಾಗ ಎಲ್ಲ ತೇವಾಗ್ಬಿಟ್ಟೈತಿ. ಇಲ್ಲೆಲ್ಲ ಓಡಾಡೋಕ್ಕಾಗ್ದಾಗ ಅಷ್ಟ್ರ ಮಟ್ಟಕ್ಕೆ ತೇವಾಗೈತೆ. ಸೊ ನೋಡಿ ಇಲ್ಲಿ ನೀರು ಹಾಯಿಸಿರೋದು ಯಾವ ಮಟ್ಟಿಗೆ ಅಂದರೆ, ಕವಲೆ ನೀರು ಹಿಂಗೆ ಗದ್ದೆಲೆಲ್ಲ ನೀರು ನಿಂತ್ಕೊಬಿಡೈತೆ. ಹಂಗೆ ನೋಡಿದವ್ರು ಇದೇನಪ್ಪ ಮಳೆ ಹಿಂಗೆ ಉದೈತಲ್ಲ ಅನ್ಕೋಬೇಕು, ಬಟ್ ಮಳೆನೇ ಹೋಯ್ತಿಲ್ಲ. ಮೊನ್ನೆ ಅಂತೂ ಕಾಯಿ ಬಿದ್ದೋಯ್ತಾ ಇದ್ದೇವೆ ಅಂತ ಹೇಳಿದ್ನಲ್ಲ, ನನಗೂ ಕಾಯಿ ಕೆಡ್ಗೋರು ಸಿಕ್ಕಿದ್ರು. ಒಂದು 800 ಕಾಯಿನೋ ಅದು ಹಿಂಗೂ ಇಲ್ಲಿ ಬಿದ್ದಾವಲ್ಲ, 2 ತಳ್ಳು ಕಾಯಿ ಕೆಡಗಿದ್ರು. 800 ಕಾಯಿ ಕೊಟ್ಟರು. ಎಲ್ಲ ಗದ್ದೆಗೂ ನೀರು ಹಾಯಿಸೈತೆ. ಸಾರಿ, ಗದ್ದೆಗೆ ಅಂತೀನಿ, ತೋಟಕ್ಕೆ ಇನ್ನೇನಿಲ್ಲ.
ಕೆಲಸ ಏನಿಲ್ಲ, ಮಾತಾಡೋಂಗಿಲ್ಲ. ಇನ್ನೂ ಒಂದು ವಾರ 15 ದಿನ ಮಾತಾಡೋಂಗಿಲ್ಲ. ಒಂದು ವಾರ 15 ದಿನ ಗಂಟನೂ ತಡೆಯುತ್ತೆ ನೀರು. ಇನ್ನೊಂದು ಪ್ಯಾಚ್ ಎಳ್ನೀರು ಕುಯ್ಸ್ಬಿಡ್ಬೇಕತ್ತಾಗೆ. ಸುಮ್ಮನೆ ಮಳೆ ಹುಯ್ಯೋಕ್ಕೂ ಮುಂಚೆ ಕೊಟ್ಬಿಡೋಣ ಅಂದ್ಕೊಂಡು ಕೊಟ್ಟೇ ಇಲ್ಲ, ಇನ್ನು ಕೊಡಬೇಕು. ಸೊ ತೋಟದಲ್ಲಿ ಏನು ಜಾಸ್ತಿ ಅಪ್ಡೇಟ್ಸ್ ಇಲ್ಲ. ಇದು ಮಾವಿನಕಾಯಿ ಇದ್ದು ಎಲ್ಲನೂ ಕೊಯ್ದ ಮನೆಗೆ ತಗೊಂಡು ಹೋಗಾಯ್ತು. ಅದು ಬಿಟ್ರೆ ಏನಿಲ್ಲ. ಪಾಪ ಬೆಂಡೆಕಾಯಿ ರೈಟ್ ಇಲ್ಲ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ರು ಬೆಂಡೆ ಗಿಡನ. ಕೊಯ್ಲು ಇಲ್ಲ, ಏನೂ ಇಲ್ಲ, ಹಂಗೆ ಆಗೋಯ್ತು. ಈಗ ಟೊಮೊಟೊನೂ ಹಂಗೆ ಬಿಟ್ಬಿಟ್ಟವ್ರೆ, ಅದು ರೈಟ್ ಇಲ್ಲ. ಅದು ಎಷ್ಟು 20 ರೂಪಾಯಿ kg, ಕ್ರೇಟ್ 200 ರೂಪಾಯಿ ಅಂತೆ ಟ್ರೈ. ಅದು ಎಲ್ಲ ಹಂಗೆ ಬಿಟ್ಬಿಟ್ಟವ್ರೆ. ಮಳೆ ಸೈಕ್ ಕೊಡುತ್ತೆ ಅಂದ್ಕೊಂಡ್ರೆ ಮಳೆನೂ ಕೊಡಲಿಲ್ಲ. ಒಳ್ಳೆ ಕೆಲಸ ಏನು ಮಾಡವ್ರೆ ಅಂದರು, ಟೊಮೊಟೊ ಒಳಗಡೆನೆ ಮುಂಗಾರು ಹೆಸರು ಕಾಳು ಇದನ್ನ ಹಾಕ್ಬಿಟ್ಟವ್ರೆ, ಉದ್ದಿನ ಕಾಳು ಹಾಕ್ಬಿಟ್ಟವ್ರೆ. ಅದು ಒಳ್ಳೆ ಇದು ಮಾತ್ರ ನೋಡಿಲ್ಲ, ಇದು ಉದ್ದಿನ ಕಾಳು ಚೆನ್ನಾಗಿತ್ತು. ಬೆಂಡೆ ನೋಡಿ ಹಂಗೆ ಬಿಟ್ಬಿಟ್ಟವ್ರು, ಬೆಂಡೆ ರೇಟ್ ಇಲ್ಲ, ಸುಮ್ಮನೆ ಕುಯ್ದ್ರೂ ಪ್ರಯೋಜನ ಇಲ್ಲ ಅಂತ. ಸೊ ಕವಲೆ ನೀರು ಬಿಟ್ಟಿದ್ದಕ್ಕೆ ಸುಮ್ಮನೆ ತಗ ಹೋದಂಗೆ ಅಂದ್ಬಿಟ್ಟು ತೋಟಕ್ಕೆ ಕಾಯಿಸಿದಾಯಿತು. ನೆಕ್ಸ್ಟ್ ನೀರು ಬಿಡೋ ಗಂಟ ಕಾಯ್ಬೇಕಷ್ಟೆ. ಇನ್ನೊಂದೇನಪ್ಪ ಅಂದರೆ ಹೇಳೋದೇ ಮರ್ತೋಗಿತ್ತು, ನೀರು ಇಲ್ದೇ ಬೋರ್ವೆಲ್ ಪಂಪ್ ಸೆಟ್ಗಳು ಆಲ್ರೆಡಿ ಗ್ಯಾಪ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದು. ನೀರು ಕಮ್ಮಿಯಾಗಿ ಸುತ್ತಮುತ್ತ ಇರೋವೆಲ್ಲ ಬೋರ್ಗಳು ಗ್ಯಾಪ್ ಹೊಡಿತಾ ಇದ್ದೋ. ಬಟ್ ಇವಾಗ ಕವಲೆ ನೀರು ಯಾವಾಗ ಬಿಟ್ಟರು ಅವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅಷ್ಟೇ. ಇವಾಗ ಮತ್ತೆ ನಿಲ್ಸಿದ್ಮೇಲೆ ಮತ್ತೆ ಇದಾಗೋಯ್ತವೆ. ನೀರು ಚೆನ್ನಾಗಿ ಕುಡಿದ್ರೆ ಭೂಮಿ ಏನಾಗಲ್ಲ, ಚೆನ್ನಾಗಿ ನೀರು ಬೋರ್ವೆಲ್ ಚೆನ್ನಾಗಿ ಸಿಗುತ್ತೆ. ಬಟ್ ನೀರು ಕುಡಿಯೋಕ್ಕೆ ನೀರು ಮಳೆ ಹುಯ್ಬೇಕು, ಇಲ್ಲಾಂದರೆ ಕವಲೆ ನೀರು ಬಿಡ್ಬೇಕಷ್ಟೆ, ನೀರು ಹಾಯಿಸ್ಬೇಕು. ಸೋಗಿ ಬೆಂಕಿ ಹಾಕಿರೋದು ಇಲ್ಲೂ ಇದೆ ಜಾಸ್ತಿ, ಇದನ್ನು ಹಿಂಗೆ ಹಾಕ್ಬಿಡ್ಬೇಕು ಬೆಂಕಿ. ಸುಮ್ಮನೆ ಎಲ್ಲೆಲ್ಲಿ ಹಾಕ್ಬಿಟ್ಟು ಬೆಂಕಿ ಹಾಕ್ಬೇಕತ್ತಾಗಿ. ಇಲ್ಲೇ ಬೆಂಕಿ ಹಾಕ್ಬಿಡೋಣ. ಓಹೋ, ಎಷ್ಟು ಅಪ್ಪಂದಿದ್ದು ನೋಡಿ, ಯಾವ್ದಾಗ ಕುಡ್ದಿರೋದು. ಏನು ಮಳೆ ಹೋಯ್ತದೆ ಅಂದರೆ ಹೋಗ್ಲೇ ಇಲ್ವಲ್ಲ. ಯಾವ್ದಗಳು ಮಾತ್ರ ಚೆನ್ನಾಗಿ ಕೂಡ್ದತ್ತಾಗಿ ಪಾರ್ಟಿ ಮಾಡ್ತಾವೆ, ಎಳ್ನೀರು ಪಾರ್ಟಿ ಮಾಡ್ತಾವೆ ಮೇಲ್ಗಡೆನೆ ಕುಡ್ದು. ಮಳೆ ಹುಯ್ಬೇಕು, ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ನವಿಲುಗಳು ರಾರಾಜಿಸ್ತಾವೆ, ಹುಸಿ ನವಿಲುಗಳಿಲ್ಲ ಮಾತ್ರ ಇಲ್ಲಿ. ಮಳೆ ಯಾವಾಗ ಹುಯ್ಯುತ್ತೋ ಗೊತ್ತಿಲ್ಲ. ನೀರು ಹಾಯ್ಸೋಕೆ ಹಾಕಿರೋ ಪೈಪ್ ಇದು, ಅಲ್ಲಿ ಆ ಹೊಸ ತೋಟ ಏನಿದೆ ಅಲ್ಲಿ ಈಗ ಹಾಯ್ಸೋದಕ್ಕೆ ಹಾಕಿರೋದು ಇದು. ಅದೇ ಇನ್ನೇನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಜಾಸ್ತಿ ದಿನ ಒಣಗ್ಸಂಗೂ ಇಲ್ಲ ಬಿಸಿಲಲ್ಲಿ. ಬಿಸಿಲು ಜಾಸ್ತಿ ಇದಾಗ್ಬಿಟ್ರ ಮೇಲೆ ನೀರಿಲ್ಲ ಅಂದರೂ ತೊಂದರೆ. ನಾನು ನಿನ್ನೆ